ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಆರೋಗ್ಯಕರವಾದಂತಹ ಕ್ಯಾಲ್ಸಿಯಂ ಮತ್ತು ಫೈಬರ್ ರಿಚ್ ತಿಂಡಿ ಒಂದು ಮಾಡೋಣ. ಅಂದರೆ ಬ್ರೇಕ್ಫಾಸ್ಟ್ಗೆ ಇದು ಯೂಸ್ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಬೋದು. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಇಡಿ, ಕರಿಬೇವಿನ ಸೊಪ್ಪು 1 ಇಡಿ ತೆಗೆದಿಟ್ಕೊಂಡಿದ್ದೀವಿ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಮತ್ತು ಫೈಬರ್ ತುಂಬ ಇದೆ. ಕರಿಬೇವಿನ ಸೊಪ್ಪು ಬರೀ ಕ್ಯಾಲ್ಸಿಯಂ ರಿಚ್ ಅಂದರೆ ಮೂಳೆ ಮಾತ್ರ ಅಲ್ಲ, ಮೂಳೆ ಸ್ಟ್ರಾಂಗ್ ಆಗಿರೋದಕ್ಕೆ, ಕಣ್ಣಿನ ದೃಷ್ಟಿಗೆ ಎಲ್ಲನೂ ಒಳ್ಳೆಯದು. ಮತ್ತು ರಾಗಿ ಹಿಟ್ಟಲ್ಲೂ ಅಷ್ಟೇ ಫೈಬರ್ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಇದೆ. 150 ಗ್ರಾಮಷ್ಟು ರಾಗಿ ಹಿಟ್ಟು ಮತ್ತು 2 ಸೌಟು ದೋಸೆ ಹಿಟ್ಟು. ಅಂದರೆ ದೋಸೆ ಹಿಟ್ಟು ಇದ್ದರೆ ಹಾಕೊಬೋದು, ಇಲ್ಲಾಂದರೆ ರಾಗಿ ಹಿಟ್ಟು ಮಾತ್ರ ಸಾಕಾಗುತ್ತೆ. ದೋಸೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗರಿಯಾಗಿ ಬರುತ್ತೆ ಅಂತ ತೆಗೆದಿದ್ದೀವಿ. ಈಗ ಸ್ವಲ್ಪ ಟೇಸ್ಟ್ಗೆ ಬೇಕಾದಂಥ ಉಪ್ಪು. ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಮಿಕ್ಸಿಲಿ ಹಾಕಿ ತರಿಯಾಗಿ ರುಬ್ಕೊಬೇಕು. ನೋಡಿ, ಇವಾಗ ಇದು ರುಬ್ಬಿದ್ದೀನಿ. ಈಗ ತರಿಯಾಗಿರುತ್ತೆ, ತುಂಬ ನೈಸಾಗಿ ನಾವು ರುಬ್ಬಾರ್ದು. 1-2 ಪಲ್ಸ್ ಬಿಟ್ಟು ನಾವು ತೆಗೆದುಬಿಡಬೇಕಾಗುತ್ತೆ. ಈಗ ದೋಸೆ ಹಿಟ್ಟಿಗೆ ನಾವು ತೆಗೆದಿರೋ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು. 150 ಗ್ರಾಮ್ ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನಾವು ರುಬ್ಬಿಟ್ಟಿದ್ದೀವಲ್ಲ ಆ ಪೇಸ್ಟನ್ನು ಹಾಕ್ಕೊಬೇಕು. ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ರುಬ್ಬಿದ್ದೀವಲ್ಲ ಅದನ್ನು ಹಾಕಿ, ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿದ್ವಿ ಅಂದರೆ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಹಾಕಿ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಪದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ದೋಸೆ ಪದಕ್ಕೆ ಕಲಿಸ್ಬಿಡೋಣ. ನೋಡಿ, ಇವಾಗ ಈ ಥರ ಕಲಸಿಟ್ಕೊಂಡಿದ್ದೀನಿ. ಇದು ಒಂದು 20 ನಿಮಿಷ ಬಿಟ್ಟು ನಾವು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಇನ್ಸ್ಟೆಂಟಾಗಿ ಹಾಕ್ಬೋದು, 20 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ 20 ನಿಮಿಷದಲ್ಲಿ ದೋಸೆಗೆ ಬೇಕಾಗಿರೋವಂಥ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕಡಲೆ ಬೀಜವನ್ನು ಹುರಿದಿಟ್ಕೊಂಡಿದ್ದೀನಿ. ಇದು 150 ಗ್ರಾಮಷ್ಟು ಕಡಲೆ ಬೀಜ ಇದೆ ಹುರ್ಕೊಂಡು. ಚಟ್ನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಹುಣಸೆಹಣ್ಣು ಒಂದು ಸ್ವಲ್ಪ, ನೋಡಿ ಒಂದಿಷ್ಟಿದೆ, ಅದೊಂದು 5-6 ಗ್ರಾಮ್ ಇರುತ್ತೆ ಅಷ್ಟೇ. 2 ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು 2 ತೆಗೆದಿಟ್ಟಿದ್ದೀವಿ. ಅದಕ್ಕೆ ಮೆಣಸಿನ್ಕಾಯಿನ ಕಮ್ಮಿ ಇದೆ, ನಿಮಗೆ ಮೆಣಸಿನ್ಕಾಯಿ ಜಾಸ್ತಿ ಬೇಕಂದರೆ ಹಾಕೊಬೋದು. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ತೆಗೆದಿದ್ದೀವಿ. ಈಗ ಈರುಳ್ಳಿ ಒಂದನ್ನು ಬಿಟ್ಟು ಮಿಕ್ಕಿದ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಈಗ ಮಿಕ್ಸಿಲಿ ಅಂದರೆ ಜಾರಲ್ಲಿ ನಾವು ತೆಗೆದಿಟ್ಟಿರೋಂಥ ಕಡಲೆ ಬೀಜ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ರೂ ಹಾಕ್ಕೊತೀವಿ. ಕರಿಬೇವಿನ ಸೊಪ್ಪು ಜೊತೆಗೆ ಈಗ ಹುಣಸೆಹಣ್ಣು ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇದು ಒಂದು 80% ರುಬ್ಬಿದ್ದೀನಿ. ಈಗ ಈರುಳ್ಳಿನ ಹಾಕ್ಕೊಂಡು ಒಂದು 2 ಪಲ್ಸಲ್ಲಿ ತೆಗೆದುಬಿಡಬೇಕು. ಈರುಳ್ಳಿ ತುಂಬ ನೈಸಾಗಿ ರುಬ್ಬಾರ್ದು, ಸುಮ್ಮನೆ 1 ಅಥವಾ 2 ಪಲ್ಸಲ್ಲಿ ತೆಗೆದುಬಿಡಬೇಕು. ಈರುಳ್ಳಿ ತರಿಯಾಗಿದೆ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಬಿ ತೆಗೆದುಕೊತೀನಿ. ಈಗ ನೋಡಿ, ಇದು ರೆಡಿ ಆಯಿತು. ಚಟ್ನಿ ರೆಡಿಯಾಗಿದೆ. ಚಟ್ನಿ ಹೇಗಿದ್ದರೂ ಕಡಲೆ ಬೀಜ ಹುರಿದು ಮಾಡೋದಕ್ಕೆ 20 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ದೋಸೆ ಹಿಟ್ಟನ್ನು ರೆಡಿಯಾಗಿರುತ್ತೆ. ಈಗ ಹೆಂಚಲ್ಲಿ ಎಣ್ಣೆ ಹಾಕ್ಕೊಂಡು, ಸಮ್ಟೈಮ್ಸ್ ನಾವು ದೋಸೆ ಇಡ್ಬೇಕಾದ್ರೆ ಹೆಂಚು ಕಚ್ಕೊಳ್ಳುತ್ತೆ ದೋಸೆ ಹೆಂಚಿಗೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು ಈ ಥರ ಈರುಳ್ಳಿನ ಸ್ವಲ್ಪ ಕುಯ್ದುಬಿಟ್ಟು ಚೆನ್ನಾಗಿ ಈ ಥರ ಉಜ್ಜಿದ್ರೆ ಹೆಂಚಲ್ಲಿ ದೋಸೆ ಕಚ್ಕೊಳ್ಳಲ್ಲ. ಈಗ ದೋಸೆ ಸುಟ್ಕೊಳ್ಳೋದು ನಾವು ಮಾಮೂಲಿ ದೋಸೆ ಹಾಕೋ ಥರನೇ ಇದನ್ನು ಹಾಕ್ತೀವಿ. ರಾಗಿ ದೋಸೆ ಎಲ್ಲರೂ ಮಾಡೋ ಅಂಥದ್ದೇ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಾವು ಸ್ವಲ್ಪ ಸೊಪ್ಪಿನ ವೆರೈಟೀಸ್ನ ಹಾಕ್ಕೊಂಡಿದ್ದೀವಿ ಅಷ್ಟೇ. ಈ ಥರ ಮಾಡ್ಕೊಂಡ್ವಿ ಅಂದರೆ ರುಚಿ ಜಾಸ್ತಿ ಇರುತ್ತೆ. ಈ ದೋಸೆ ಬಂದು ನಾನೀಗ ದಪ್ಪಗೆ ಹುಯ್ತಾ ಇದ್ದೀನಿ. ನಾವು ಸಣ್ಣಗೆ ರೋಸ್ಟ್ ಪದಕ್ಕನ್ನು ಹಾಕ್ಕೊಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದೆ ಈ ಕಡೆ ನಮ್ಮ ವಸೂಲ್ ರಾಜ ಆಲ್ರೆಡಿ ಬಂದು ನಿಂತುಬಿಟ್ಟಿದ್ದಾರೆ. ಈಗ ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ. ನಾನು ವಾಯ್ಸ್ ರೆಕಾರ್ಡಿಂಗೋಸ್ಕರ ವಾಯ್ಸನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಅದರ ಸೌಂಡನ್ನು.
ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ವಸೂಲ್ರಾಜಾಗೆ ನಾನು ಏನಾರು ಒಂದು ಕೊಡ್ತಾ ಇರಬೇಕು. ಏನೇನು ತರಕಾರಿ ಹೆಚ್ಚ್ತೀನೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಆಯಿತು. ಇಲ್ಲಾಂದರೆ ಎಡೆ ಬಿಡ್ದಂಗೆ ಕೂಗ್ತಾನೇ ಇರ್ತಾನೆ. ನೋಡಿ ಹೇಗೆ ನೋಡ್ತಿದ್ದಾನೆ. ಈರುಳ್ಳಿ ಆಯಿತು, ಈಗ ಕೊತ್ತಂಬರಿ ಸೊಪ್ಪು ಕೊಡಬೇಕು ಅವನಿಗೆ. ದೋಸೆ ರೆಡಿ ಆಯಿತು. ಈ ಥರ ದೋಸೆಗಳನ್ನ ನಾವು ಮಾಡ್ಕೊಂಡು ತಿಂದ್ವಿ ಅಂದರೆ ವೆಯ್ಟ್ ಲಾಸ್ಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ, ಜೊತೆಗೆ ಚೆನ್ನಾಗಿ ಜೀರ್ಣಕ್ಕೂ ಇದು ಯೂಸ್ ಆಗುತ್ತೆ. ಈಗ ಕೆಲವರಿಗೆ ಕಡಲೆ ಬೀಜ, ರಾಗಿ ಹಿಟ್ಟು ಎಲ್ಲನೂ ಜೀರ್ಣ ಆಗಲ್ಲ. ಬಟ್ ನಾನು ಮಾಡೋ ವಿಧಾನದಲ್ಲಿ ಮಾಡ್ಕೊಂಡು ತಿಂದ್ವಿ ಅಂತಂದರೆ ಜೀರ್ಣಕ್ರಿಯೆಯೂ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾನು ಸ್ವಲ್ಪ ಚಟ್ನಿ ಮಾತ್ರ ಎಲ್ಲ ನೆಂಚ್ಕೊಳ್ಳೋಕ್ಕೆ ನಾವು ಮನೆಯಲ್ಲೇ ಮಾಡಿರೋ ಅಂಥ ಪುದೀನ ತೊಕ್ಕು. ಇದು ತುಂಬ ಟೇಸ್ಟಾಗಿರುತ್ತೆ. ಯಾವ ಪ್ರಿಸರ್ವೇಟಿವ್ಸ್ ಇಲ್ದಂಗೆ ಇದನ್ನು ಮಾಡಿರ್ತೀವಿ. ಈ ಥರ ನೀವು ಒಂದು ಸರಿ ದೋಸೆ ಮಾಡಿ ನೋಡಿ.